This is Runner Hut Expedition. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕ್ಯಾಂಪಿಂಗ್ ಸೀರೀಸ್ನ ಮೊದಲನೇ ವಿಡಿಯೋ ನೋಡಿ. ಎಲ್ಲ ರೆಡಿ ಆಗಿದ್ದೀವಿ. ಈ ಬೆಟ್ಟದ ಬಗ್ಗೆ ಏನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ. ಮೂರನೇ ಸತಿ ಬರ್ತಾ ಇರೋದು. ಗಾಡೀಲಿ ಬಂದಿದ್ದೀವಿ ನೋಡಿ. ಎಲ್ಲ ಇಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲ ಎತ್ಕೊಂಡು ಇವಾಗ ಹೋಗ್ತಾ ಇದೀವಿ ಮೇಲ್ಗಡೆ. ನಾನು ಇನ್ನ ಈಗ ಹೆಲ್ಮೆಟ್ ಇಡಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಬಾಸ್ ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ ಆಗ್ಲಿಂದ. ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿದ್ರು ಅವರು, ವ್ಯಾಂಡರ್ಲಸ್ಟ್ ಅವರು. ಸೊ ನಮ್ಮದು ಡೆಸ್ಟಿನೇಷನ್ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಹೋಗಬೇಕು. ಇವಾಗ ಆಲ್ರೆಡಿ 5:30 ಆಗೋಗಿದೆ. ಇನ್ನು ಅರ್ಧ ಗಂಟೆಲಿ ಆದಷ್ಟು ಬೇಗ ಹತ್ಬಿಟ್ಟು, ಇನ್ನು ಟೆಂಟ್ನ ನಾವು ಹಾಕೋದು ಕಲ್ತಿಲ್ಲ, ತೊಗೊಂಡಿದ್ದೀವಿ ಅಷ್ಟೇ. ಇವ್ರಿಗೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಅದರಿಂದ ಅವ್ರನ್ನ ನಂಬ್ಕೊಂಡು ಬಂದಿದ್ದೀವಿ. ಎಕ್ಸ್ಪೀರಿಯನ್ಸ್. ಸೊ ಇವಾಗ ಅವ್ರನ್ನ ನಂಬ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಎಷ್ಟು ಬೇಗ ಹೋಗಿ ಟೆಂಟ್ ಹಾಕ್ತೀವಿ ಅಂತ. ಇನ್ ಮುಂದೆ ವಿಡಿಯೋಗಳ ಹೊಸ ಅಧ್ಯಾಯ. ಅದನ್ನ ಆಲ್ರೆಡಿ 4 ಸತಿ ಹೇಳಿದ್ದೀನಿ. ಹೇಳಿ ಈ ಥರದ್ದೆಲ್ಲ ತಲೆಗೆ ಹಾಕೋದು ಪಾಪ ಒಂದು ವಿಡಿಯೋಲಿ. ಓಕೆ, ಲೆಟ್ಸ್ ಗೋ. ನೋಡಿ ಇವಾಗ ಇದನ್ನ ಎತ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟದ ಕೆಲಸ. ಇದಕ್ಕಿಲ್ಲಿದೆ, ಬಟ್ ಇದನ್ನ ಹಿಂಗೆ ಹಿಡ್ಕೊಂಡು ಹತ್ತೋದು ತುಂಬಾ ಅಲ್ಲ. ಒಂದೇ ಬಿಲ್ಡಪ್ ಕೊಡ್ತೀಯ ನಾವು ನೋಡಿ ಇಲ್ಲಿ. ಬಟ್ ಅದು ನಿನ್ಗೆ ಇದಿದೆಯಪ್ಪ ಸಪೋರ್ಟ್ಗೆ. ನಿನ್ ಜಿಂಬಾಡಿ ಬೇರೆ. ನಾವು ಇದನ್ನೆಲ್ಲ ನಾವು ಹತ್ತೋದೇ ಕಷ್ಟ, ಇನ್ನು ಈ ವೆಯ್ಟ್ ಎತ್ಕೊಂಡು. ಯಪ್ಪ ಈ ಸತಿ ಹಾಕೊಂಡು ಹತ್ಬೋದು. ಇಲ್ಲೆಲ್ಲೋ ಇದೆ ದಾರಿ, ಹುಡುಕ್ಬೇಕು. ಇಲ್ಲಿ ನೋಡಿ ಹೆಂಗಿದೆ ಜಾಗ, ಕ್ರೇಜಿ. ನೋಡಿ ಹಿಡ್ಕೊಳಕ್ಕೆ ಇದಕ್ಕೇನು ಗ್ರಿಪ್ ಇಲ್ಲ ಅಂದ್ಬಿಟ್ಟು ಈ ಥರ. ಇನ್ನು ಅರ್ಧನೂ ಹತ್ತಿಲ್ಲ, ಸುಸ್ತಾಗೋಯ್ತು ಆಲ್ರೆಡಿ. ಅವ್ನು ನೋಡಲ್ಲಿ ಸ್ವಲ್ಪ ಬೇಜಾರು ಅನಿಸ್ತಿದೆ. ಬೇರೆ ಆಪ್ಷನ್ ಇಲ್ಲ. ನಾವು ಇಲ್ಲಿ 3ನೇ ಸತಿ ಬಂದ್ರೂ ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಿಲ್ಲ ನಮಗೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ತಾಳವಾಡಿ. ತುದಿಗೆ ಹೋಗ್ತಾ ಇದೀವಿ ಅಷ್ಟೇ. ಜಿಮ್ ಬಾಡಿ, ಜಿಮ್ ಫ್ರೀಕ್. ಅಲ್ಲ ಸೂರ್ಯ, ಏನು ಮಾಡಿದ್ರು ಇವರು ಅಂದರೆ ಕೇಳಿದ್ರು ಬ್ರೋ, ಏನು ಹೊಲದಲ್ಲಿ ಕೆಲಸ? ನನ್ಗೆ ಇದೆಲ್ಲ ಕಾಮನ್ ಅಂದ್ರೆ. ಏನಾಯ್ತು ಬ್ರೋ? ಇದು ತಗೊಳ್ರೋ ಮೊಸರನ್ನ, ಬ್ಯಾಲೆನ್ಸ್ ಎಲ್ಲ ಹೋಗ್ತಾಯಿದೆ. ಅಲ್ಲಿ ಕೊಡೋ ಅವನಿಗೆ ಬೇದ ಇಸ್ಕೊಡೋ. ನಾನು ಹೆಂಗೆ ಕೊಡಲಿಲ್ಲ, ನಾನೇ ಬಿದ್ದೋಗ್ತಿದ್ದೆ. ಏನೇನು ಸಾಹಸಗಳು ಮಾಡ್ತಾ ಇದೀವಿ ನೋಡಿ. ಮಗ ಅಂದಿ ಯಾಕೋ ರೈತರ ಮಗ ಅಂದಿ ಇರೋದೆಲ್ಲ ಎತ್ಕೊಂಡ್ಬಿಟ್ಟಿದೆ. ಇಲ್ಲ ಇಲ್ಲ ಇಲ್ಲ, ಏನು ಪರವಾಗಿಲ್ಲ. ಜಾಸ್ತಿ ಸ್ಟೀಪ್ ಇದೆ. ಹತ್ತೋ ಕ್ಯಾಮರಾ ಹಿಡ್ಕೊಳಕ್ಕೆ ಕಷ್ಟ ಇದೆ ಗಾಯ್ಸ್. ಕೊಡು ಇಲ್ಲಿ. ಹತ್ತಕ್ಕಾಗಲ್ವ? ಎರಡು ಒಂದು ಕೈ ಫ್ರೀ ಇರಬೇಕು. ಕೊಡು. ಚಲೋ 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 ಮುಂದೆ ಕೊಡ್ತೀನಿ ಮೇಲೆ. ಇದೇನ ಕಲ್ಲು ಇದೆಲ್ಲ, ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲೆ. ಅದು ಹೆಂಗೋ ಹತ್ತೋದು ಸೈಡಿಂದ. ಇದು ಕಷ್ಟದ ಪಾರ್ಟ್ ಅಲ್ವಂತೆ ಗಾಯ್ಸ್. ಇನ್ನ ಮೇಲ್ಗಡೆ ಯಾರು ಈ ತರ ಕೆಲ್ಸಗಳು ಮಾಡಲ್ಲ. ಕೆರೆ ಪಕ್ಕ ಹೋಗಿ ಸುಮ್ನೆ ಹಾಕ್ರು ಅಂದ್ರೆ ಬೆಟ್ಟ ಹತ್ಕೊಂಡು ಬಂದ್ಬಿಟ್ಟು ಹತ್ಕೊಂಡು ಹೋಗ್ಬಿಟ್ವಿ. ಹಿಮಾಲಯ ಹತ್ತಿರೋ ಶೂ ಇದು. ನಾನು ಏನೋ ಜಾಸ್ತಿ ಮಾತಾಡ್ತಾರೆ, ಆಮೇಲೆ ಸಿಗೋಣ. ಹತ್ರ ಹತ್ರ ವ್ಲಾಗರ್ ಡೂಯಿಂಗ್ ವ್ಲಾಗ್ಸ್ ಆಫ್ ವ್ಲಾಗರ್ಸ್. ಜಾಗನೇ ಇಲ್ವಲ್ಲೋ. ಬರೋ ಗಟ್ಟಿದೆಯಲ್ಲ ಇದು. ಬಂಡೆ ಇಷ್ಟು ವರ್ಷ ಇರೋದು ನೀನು ಹಿಂಗೆ ಹೇಳಿದ್ರೆ ಬಿದ್ಬಿಡತ್ತಲ್ಲ. ಇದು ಏನಾಯ್ತು? ಹಾಕೊಂಡ್ರೆ ರೋಡೇ ಕಾಣಿಸ್ತಿದೆ. ಕೊಡ. ವಚ್ಚ ಇದು ಈ ಕಲ್ ಮೇಲೆ ಇಡ. ಇಲ್ಲಿ ಇಸ್ಕೊಳ್ಳೋದು. ಕೊಡ ಇಲ್ಲಿ ವಚ್ಚ. ನಡಿಯೋ ಚಪ್ಪಲಿ ಲೇ. ನೋಡಿದ್ರಲ್ಲ, ಈ ಸ್ಟೆಚ್ ಹತ್ಕೊಂಡ್ಬಂದಿದ್ದೀಗ. ಇನ್ನು ಸ್ವಲ್ಪ ಇದೆ ಅಷ್ಟೇ ನೋಡಿ. ಇಲ್ಲಿ ಮೇಲೆ ಹೊಟ್ಟೋದ್ರೆ ಆಗೋಯ್ತು.
ನೋಡ ಹಂಗೆ ಇದೆಯಲ್ಲ ಎಲ್ಲ ಹತ್ತೋದು ನೋಡಿ ಲಾಸ್ಟ್ ಸ್ಟೆಚ್ವರೆಗೂ ಬಂದ್ವಿ. ಇದೆ ಕಷ್ಟವಾದ ಸ್ಟೆಚ್, ಅಷ್ಟು ಹೋದ್ರೆ ಆಗೋಯ್ತು. ಸಿಂಪಲ್ಲೇ, ಬಟ್ ಇದೊಂದು 10 ಮೀಟರ್ಸ್ ಮಾತ್ರ ಸ್ಟೀಪ್ ಇರುತ್ತೆ. ಇದೊಂದು ಹತ್ಕೊಂಡು ಹೋದ್ರೆ ಟಾಪ್ಗೆ ಹೋಗ್ಬಿಡ್ತೀವಿ. ನೋಡಿ ಎಲ್ಲ ಮುಳ್ಳು. ಆಮೇಲೆ ಏನೋ ಧೈರ್ಯ ಪಟ್ಟು ಹೋದೆ. ಈ ಟೈಮ್ ಇಷ್ಟೆಲ್ಲ ಹೊತ್ಕೊಂಡು ನಂಗೆ ಯಾಕೋ ಬರಲ್ಲ ಹಂಗಾರೆ ಬರ್ತೀನಿ. ಅದಕ್ಕೆ ಟೆಂಟ್ ಫಸ್ಟ್ ಕಳ್ಸಿದೀನಿ. ಹಾಯ್ ಬೇಡ ಬೇಡ ನಿಂಗೆ ಮರದ ಕೆಳಗಡೆ ಮರ ಸಾಕಲ್ಲ ನಿಮ್ಗೆ. ಅದೇ ಬೆಡ್ಶೀಟ್ ಕೊಡ್ತೀನಿ ಫುಲ್ ಮೇಲೆ ಬಂದಿದ್ದೀವಿ. ಇವಾಗ ನಮ್ಮ ಟೆಂಟ್ನ ಇಲ್ಲಿ ಹಾಕೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವರೆಲ್ಲ ಮೇಲ್ಗಡೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಆಗುತ್ತೆ ಇಲ್ವಾ ಗೊತ್ತಿಲ್ಲ. ಅಲ್ಲಿ ಇದಿಲ್ಲ, ಮಣ್ಣಿಲ್ಲ. ಸೊ ಅದರದ್ದು ಸ್ಟೇಬಲಾಗಿ ನಿಂತ್ಕೋಬೇಕು ಅಂದರೆ ಈ ಕಡೆ ಆ ಕಡೆ 4 ಕಡೆನೂ ಪೆಕ್ಸ್ ಹೊಡಿಬೇಕು. ಸೊ ಅದು ಹೊಡಿಯೋದಕ್ಕೆ ಅಲ್ಲಿ ಇದಿಲ್ಲ, ಮಣ್ಣಿಲ್ಲ ಅಷ್ಟು. ನೋಡೋಣ ಹೆಂಗೆ ನಿಲ್ಲಿಸ್ತಾರೆ ಅಂತ. ನಾವು ಹಾಕೋಣ. ಅವ್ರದ್ದು ಏನು ಬೇಡ, ಹಂಗೆ ನಿಂತ್ಕೊಳ್ಳುತ್ತೆ. ನಮ್ದೇ ಎಲ್ಲ ನಮ್ಮದು ಸ್ವಲ್ಪ ಕಾಂಪ್ಲೆಕ್ಸ್ ಟೆಂಟ್, ನಮ್ಮದು 4 ಪೀಪಲ್ದು. ಸೊ ನಮ್ಗೊಂಚೂರು ಟೈಮ್ ಬೇಕಾಗುತ್ತೆ. ನಾವು ಇನ್ನೂ ಕಲ್ತು ಇಲ್ಲ ಹಾಕೋದಾಗಲೇ ಹೇಳಿದ್ನಲ್ಲ. ನಾವು ಈ ಕಡೆ ಈ ವ್ಯೂಗೆ ಓಪನ್ ಆಗೋ ಥರ ಹಾಕೋಣ ಅಂತಿದ್ದೀವಿ. ತಕ್ಷಣ TM ಹಿಲ್ಸ್ ನೋಡ್ಬಿಟ್ರೆ ಫುಲ್ ಖುಷಿಯಾಗಿ ಹೋಗ್ಬೇಕು. ಸೊ ಅದು ತಿಮ್ಮಪ್ಪ ಸ್ವಾಮಿ ಬೆಟ್ಟ, ಅದು ಅಲ್ಲಿ ದೇವಸ್ಥಾನ ಇದೆ. ಆ ಕಡೆಯಿಂದ ನಿಮಗೆ ಅದು 2 ಕಲ್ಗಳಿದೆಯಲ್ಲ, ಆ ವ್ಯೂ ಕಾಣುತ್ತೆ. ನಾವು ಇದ್ರದ್ದು ಆಪೋಸಿಟ್ ಸೈಡಲ್ಲಿದ್ದೀವಿ. ಸೊ ಇದು ಆಪೋಸಿಟಲ್ಲಿರೋ ಬೆಟ್ಟ. ನಾವು ಇಲ್ಲಿ ಹಾಕೋಣ ಅಂತಿದ್ದೀವಿ. ಇಲ್ಲಿ ಅಥವಾ ಇಲ್ಲಿ ಹಾಕ್ತೀವಿ, ನೋಡೋಣ. ಎಲ್ಲಿ ಹಾಕೋದು? ಇಲ್ಲಿ ಕಲ್ಲುಗಳಿದೆ, ಸ್ವಲ್ಪ ಒತ್ತುತ್ತೆ ಅಂತ ನನಗೆ ಭಯ ಮಲ್ಕೊಳ್ಳೋಕ್ಕೆ. ಅವ್ನು ನೋಡು ಆಲ್ರೆಡಿ ಎಲ್ಲ ಫುಲ್ಲು ಅನ್ಬಾಕ್ಸ್ ಮಾಡಿ ಹಾಕ್ತಾಯಿದ್ದಾರೆ. ಫಾಸ್ಟ್ ನಾವು ಫಸ್ಟ್, ಅವ್ರು ಫಸ್ಟ್ ನೋಡೋಣ. ಆಫ್ಕೋರ್ಸ್ ಅವರೇ ಫಸ್ಟು, ಯಾಕೆಂದರೆ ಅವ್ರದ್ದು ಸಿಂಪಲ್ ಆಗಿದೆ, ಪ್ಲಸ್ ಅವ್ರಿಗೆ ಎಕ್ಸ್ಪೀರಿಯೆನ್ಸು ಇದೆ. ಅಂದರೆ ಎಲ್ಲ ಕಡೆ ಹೋಗಿ ಟೆಂಟ್ ಹಾಕಿ ಎಲ್ಲ ಮಾಡಿ. ನಮಗಿಲ್ಲ, ನಮ್ಮದಿದೆ ಫಸ್ಟ್ ಟೈಮು. ನೀನು ನೋಡ್ಕೊಂಡಿದ್ದೆ ತಾನೆ ಅವರು ಇದ್ರಲ್ಲಿ ಹಾಕಿದ್ದು, ಡೆಕ್ಕತ್ಲಾನಲ್ಲಿ. ಯಾ ಓಕೆ, ಲೆಟ್ಸ್ ಡೂ ಇಟ್. ಆಲ್ಮೋಸ್ಟ್ 70% ಕಂಪ್ಲೀಟ್ ಆಗಿದೆ. ಅವ್ರದ್ದಂತೂ 90% ಆಗೋಯ್ತು. ಇದು ಇನ್ನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇತ್ತು. ನಾನು ಬಂದು ಕೈ ಹಾಕಿ ಅಣ್ಣ ಗೋಲ್ಡನ್ ಹ್ಯಾಂಡು. ಅಣ್ಣ ಬಂದ್ರೆ ನಿಮಗೆ ಕೆಲಸ ಚಿಕ್ಕ ಅಂತ ಆಗ್ಬಿಡ್ಬೇಕು. ಇವೆಲ್ಲ ದಾರ ಓಪನ್ ಮಾಡಬೇಕು. ಜಸ್ಟ್ ಎಲ್ಲ ಕಾರ್ನರ್ಸ್ಗೂ ಇದು ನೋಡಿದ್ಬಿಟ್ರೆ ಆ ಕಡೆ ಎಲ್ಲ ಓಪನ್ ಇದೆಯಲ್ಲ ಆಲ್ರೆಡಿ, ಗಟ್ಟಿಗೆ ನಿಂತ್ಕೊಂಡ್ಬಿಡುತ್ತೆ. ನಮ್ಗೆ ಇನ್ನೂ ಆ್ಯಕ್ಚುಲಿ ಏನಂದರೆ ಇಲ್ಲಿ ಹಾಕೋದಾ ಅಥವಾ ಇಲ್ಲಿ ಹಾಕೋದಾ ಅಂತ ಡೌಟ್ ಇದೆ. ನೋಡ್ತಾ ಇದ್ದೀವಿ, ಅಲ್ಲಿ ಸಖತ್ ಕಲ್ಲುಗಳಿದೆ ಕೆಳಗಡೆ. ನಿಂತ್ಕೊಂಡ್ರೆ ನಿಲ್ಸಕ್ಕೂ ಕಷ್ಟ, ಪ್ಲಸ್ ಮಲ್ಕೊಳಕ್ಕೂ ಒತ್ತುತ್ತಲ್ಲಿ. ಸೊ ಇನ್ನು ನೋಡ್ತಾ ಇದ್ದೀವಿ ಏನು ಮಾಡೋದು ಅಂತ. ನಾನಂತೂ ಹೆವಿ ಎಕ್ಸೈಟ್ ಆಗಿಬಿಟ್ಟಿದ್ದೀನಿ, ಯಾಕೆಂದರೆ ಫಸ್ಟ್ ಟೈಮ್ ಅಲ್ವಾ. ಇರುತ್ತೆ ಇನ್ನು ಅದೆಲ್ಲ ಒಂಥರ ಶುರು ಮಾಡಬೇಕಾದ್ರೆ ಹೆಂಗೆಂಗೋ ಜೋಶ್ ಬರ್ತಾ ಇರುತ್ತೆ. ಆ ಜೋಶ್ ನಂದು ಬಡ್ಡಿಂಗ್ ಜೋಶ್. ಇವತ್ತು ನಾನು ಸ್ಟಾರ್ ಗೇಸಿಂಗ್ ಮಾಡೋಣ, ಅದು ಮಾಡೋಣ ಅನ್ಕೊಂಡ್ ಬಂದೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಕ್ಲೌಡಿ, ಏನು ಕಾಣಿಸ್ತಾ ಇಲ್ಲ, ಸನ್ನೆ ಕಾಣಿಸ್ತಾ ಇಲ್ಲ. ಇನ್ನು ಸ್ಟಾರ್ಸ್ ಎಲ್ಲ ರೂಲ್ಡ್ ಔಟ್. The next day. ಗುಡ್ ಮಾರ್ನಿಂಗ್. ಬೆಳಗ್ಗೆ ಆಗಿದೆ ಇವಾಗ. ನಮ್ದು ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇವರು ಇನ್ನೂ ಎಲ್ಲ ಎದ್ದೇ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಟ್ರೈ ಮಾಡೋದೇನಿಲ್ಲ, ಅಲ್ಲ ಅಷ್ಟೇ ಪ್ಯಾಕ್ ಮಾಡೋಕ್ಕಿರೋದು, ಇನ್ನೇನು ತಂದೆ ಸಾಮಾನು ನೋಡಿ ಅಷ್ಟೇ. ಎಲ್ಲ ನಮ್ಮದು ಇಬ್ಬರದು ಸೇರಿ ಇಷ್ಟರಲ್ಲಿದೆ. ಇದರಲ್ಲಿ ಏನಿಲ್ಲ, ಖಾಲಿ ಇದೆ. ಇದು ಒಂದು ಲಗೇಜೆ. ಇದನ್ನೆಲ್ಲ ಪ್ಯಾಕ್ ಏನಂತಾರೆ ಅದಕ್ಕೆ, ಡೀಪ್ ಪಿಚ್ ಅದೆಲ್ಲ ತೆಗೆದ್ಮೇಲೆ ಇದು ಒಂದಿಷ್ಟು ದಪ್ಪ ಬರುತ್ತೆ. ತೋರಿಸಿದ್ನಲ್ಲ ಆ ಥರ ಆಗುತ್ತೆ. ಸೊ ಇದು 2 ಎತ್ಕೊಂಡು ಹೋಗ್ಬೇಕು ಕೆಳಗಡೆ.
ಅವ್ರದ್ದು ಸೇಮ್ ನಮ್ಮ ಥರನೇ ಬರುತ್ತೆ. ನೆನ್ನೆ ರಾತ್ರಿ ಒಂದು ಅರ್ಥ ಆಗಿದ್ದೇನೆಂದರೆ ಬೆಡ್ ಈಸ್ ಎ ಲಕ್ಸುರಿ ಅಂತ ಅರ್ಥ ಆಯಿತು. ದಟ್ಸ್ ನಾಟ್ ಎ ಬೇಸಿಕ್ ನೆಸೆಸಿಟಿ ಬಟ್ ಇಟ್ಸ್ ಎ ಲಕ್ಸುರಿ ಅಂತ. ಅಂದರೆ ಇಲ್ಲಿ ಕಲ್ಲಿದೆಯಲ್ಲ ಇದ್ರ ಮೇಲೆ ಫುಲ್ಲು ಮಲ್ಕೊಳ್ಳೋಕ್ಕೆ ಆಗಲ್ಲ. ಹೆಂಗೆ ಮಲ್ಕೊಂಡ್ರು ಬೆನ್ನಿಗೊಂದು ಸಪೋರ್ಟೇ ಸಿಕ್ಕಿಲ್ಲ. ಸೊ ಇವಾಗ ಬ್ರೆಡ್ಡು ಜಾಮ್ ಎಲ್ಲ ತಂದಿದ್ದಾರೆ. ಹೇಳಪ್ಪ, ರಾತ್ರಿ ಅಲ್ಲೆಲ್ಲ ಸಂಶೋಧನೆಗಳು ನಡೀತಿತ್ತಲ್ಲ, ಅದು ಯಾರೋ ಏನೋ ಯಾರಿಗೆ ಗೊತ್ತು. ನಿನ್ನೆ ರಾತ್ರಿ ಅಲ್ಲಿ ಫುಲ್ಲು ಲೈಟ್ಗಳು ಆ ಕಡೆ ಈ ಕಡೆ ಫುಲ್ ಏನೇನೋ ಮಾಡ್ತಿದ್ರು. ಏನು ಮಾಡ್ತಿದ್ರು ಗೊತ್ತಿಲ್ಲ. ನಾವು ಅವರು ಫಸ್ಟ್ ಮೇಲ್ಗಡೆ ಇಲ್ಲಿಗೆ ಬರೋದಕ್ಕೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ವಿ. ಆಮೇಲೆ ಇಲ್ಲಿ ಬರೋದೆಲ್ಲ ಚಾನ್ಸ್ ಇಲ್ಲ ಬಿಡು, ಅವ್ರೇನೋ ಆ ಕಡೆನೇ ಏನೋ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಆದರೆ ಎಷ್ಟೊತ್ತು ಮಾಡ್ತಿದ್ರು ಅಂದರೆ ಅದೇನೋ ಲೈಟ್ಗೂ ಬರೀ ಟಾರ್ಚ್ ಲೈಟ್ಸ್ ಅಷ್ಟೇ ಕಾಣೋದಲ್ವ ರಾತ್ರಿ. ಅಲ್ಲಿ ಫುಲ್ ಏನೋ ಸರ್ಚ್ ಮಾಡ್ತಿರೋ ಥರ ಹುಡುಕ್ತಾನೇ ಇದ್ರು ಯಾರೋ. ಆದರೆ ನಮ್ಗೆ ಒಂದು ಕಾನ್ಫಿಡೆನ್ಸ್ ಏನಿತ್ತಂದರೆ ಆ ಕಡೆಯಿಂದ ಬರೋಕ್ಕೆ ಲೋಕಲ್ ಲೈಟ್ಸ್ ಅಲ್ಲಿ ಅಂದರೆ ಯಾರಿಗೂ ಗೊತ್ತಿರಲ್ಲ. ನಾವೆಲ್ಲ ಬಂದಿದ್ದು ಈ ಕಡೆಯಿಂದ, ನಮ್ಮ ರೂಟ್ ಈ ಕಡೆ ಇರೋದು. ಸೊ ಅದು ಗೊತ್ತಿತ್ತು. ಇವತ್ತು ಸನ್ರೈಸ್ ಆದರೂ ಕಾಣಿಸುತ್ತೆ ಅಂದ್ಕೊಂಡೆ, ಅದು ಕಾಣಿಸ್ತಿಲ್ಲ. ಫುಲ್ ಕ್ಲೌಡಿ. ಬಟ್ ರಾತ್ರಿ ಸ್ವಲ್ಪ ಸ್ಟಾರ್ಸ್ ಕಾಣಿಸ್ತು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ. ಅದೇ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟೇನೂ ಕಾಣಿಸ್ಲಿಲ್ಲ. ನೋಡಿ ಬೆಳಗ್ಗೆ ಯಾರೋ ಬಂದಿದ್ದಾರೆ. ಓಕೆ, ಲೆಟ್ಸ್ ಗೋ. ಇವ್ರು ನೋಡಿ, ಇವರು ಆಟ ಆಡ್ತಾ ಇದ್ದಾರೆ. ನಮ್ದ್ರಲ್ಲಿ ಲಕ್ಸುರಿ ಎಲ್ಲ ಇಲ್ಲ. ನಮ್ದ್ರಲ್ಲಿ ಕಟ್ಟಕ್ಕೆ ವಾಪಸ್ ಬಿಚ್ಚಕ್ಕೆ 1 hour ಆಯಿತು ನಮ್ದು. ನೋಡಿ ನಮ್ದು ಇವ್ರು ನೋಡಿದ್ರೆ ಮಜಾ ಮಾಡ್ತಾ ಇದ್ದಾರೆ. ಸೈಕ್. ಇಲ್ಲೇನು ವ್ಯೂನೂ ಇಲ್ಲ, ಏನಿಲ್ಲ, ಬರೀ ಬಿಸಿಲಾಗೋಯ್ತು ನೋಡಿ. ವೈಟ್ ಕಲರ್ ಫುಲ್ಲು. ಓಕೆ, ಆಯ್ತೇನೋ ಬಂತ ಈಸಿಯಾಗೆ. ಇವಾಗ ಕಲ್ ಮಧ್ಯ ಸಿಗಾಕೊಂಡಿರ್ತೀವಿ ಟೆಂಟಾ ಗಾಳಿಗೆ. ಹಾಂ, ಟೆಂಟ್ ಹಾರ್ಕೊಂಡು ಹೋಗ್ಬಿಟ್ರೆ ಹಿಂಗೆ ಹೋಗಿ ಇಲ್ಲಿಗೆ ಹೋಗ್ಬಿಡುತ್ತೆ. ಇಲ್ಲಿ ಇದ್ರ ಮೇಲೆ ಇಲ್ಲೋಗಿ ಎತ್ಕೊಂಬರ್ಬೇಕು. ಏನು ಬಿಡಮ್ಮ, ಸೂಪರ್ ಫಾಸ್ಟ್ ನೀನು. ಯಪ್ಪ ಏನು ಬಿಸಿಲಿದೆ. ಜನವರಿಲೇ ಹಿಂಗಿದ್ರೆ ಇನ್ನು ಏಪ್ರಿಲ್ ಮೇಲೆ ಕೇಳಂಗೆ ಇಲ್ಲ. ಅಟ್ಲೀಸ್ಟ್ 8:45 ಬಂತು, ಅದಕ್ಕೆ ಖುಷಿ. ಹಾಂ, ಆಲ್ರೆಡಿ 8:45 ಆಗಿದೆ. ನಾವು ಆಗ್ಲಿಂದ ಹೊರಡ್ತಾನೇ ಇದ್ದೀವಿ. ಪಾಪ ಅಲ್ಲ, ಅವ್ರದ್ದೇನು ಜಲ್ದಿ ಆಗೋಗುತ್ತೆ. ನಮ್ದು 1 hour ಆಗಿದ್ದು. ನಮ್ಮದು ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ಮಾಡಿದ್ವಿ ನೋಡಿ. ಅವ್ರದ್ದು ಎಷ್ಟು ಈಸಿಯಾಗಿ ಆಗೋಯ್ತು. ಸೊ ನಾವೇನಂದರೆ ಏನೇನು ತಂದ್ವೋ ಎಲ್ಲ ತೊಗೊಂಡೋಗ್ತಿದ್ದೀವಿ. ಯಾವುದು ಕಸ ಏನು ಬಿಸಾಕಿಲ್ಲ ಇಲ್ಲಿ. ನೋ ವೇಸ್ಟ್ ಫ್ರಮ್ ಅವರ್ ಸೈಡ್. ಆದರೆ ಬೇರೆ ವೇಸ್ಟು ತೊಗೊಂಡೋಗ್ತೀವಿ. ಅಲ್ಲಿ ನೋಡಿ, ಆ ಬಾಟ್ಲು ನಮ್ಮದಲ್ಲ, ಬಟ್ ಅದು ಇಲ್ಲಿತ್ತು ಬಂದಾಗ್ಲೇ, ಅದನ್ನು ಎತ್ಕೊಂಡು ಹೋಗ್ತೀವಿ ನಾವು. ನಾವಂತೂ ಏನೂ ಬಿಸಾಕಿಲ್ಲ ಇಲ್ಲಿ. ನೀಟಾಗಿ ಏನು ತಂದ್ವೋ ಅಷ್ಟು ಎತ್ಕೊಂಡು ಹೋಗ್ಬಿಡ್ತೀವಿ ನಾವು. ಅದೊಂದು ಒಳ್ಳೆ ಕೆಲಸ ನಮ್ಮ ಕಡೆಯಿಂದ. ನೀವು ಯಾರಾದರೂ ಬಂದರೆ ಏನೇನು ತರ್ತೀರೋ ಅಷ್ಟು ಎತ್ಕೊಂಡು ಹೋಗ್ಬಿಡಿ. ಇದೆಲ್ಲ ನಾವು ಬರೋಕ್ಕೆ ಮುಂಚೆನೇ ಯಾರೋ ಬೆಂಕಿ ಹಾಕ್ಬಿಟ್ಟಿದ್ರು ಫುಲ್ಲು ಇಲ್ಲೆಲ್ಲ. ನೋಡಿ ಇಲ್ಲೆಲ್ಲ ಫುಲ್ಲು. ನಾವು ಅದೇ ಇಲ್ಲ ಹಾಕಿದಿದ್ರೆ ಚೆನ್ನಾಗಿರ್ತಿತ್ತು. ಸರಿಯಾಗಿ ನಿದ್ದೆನೇ ಬರಲಿಲ್ಲ ಅಲ್ಲಿ. ಯಾಕೆಂದರೆ ಅಲ್ಲಿ ಫುಲ್ ಕಲ್ಲಿದೆಯಲ್ಲ, ಫ್ಲ್ಯಾಟ್ ಆಗಿಲ್ಲ. ಇಲ್ಲ ಹಾಕಿದಿದ್ರೆ ಕರೆಕ್ಟಾಗಿರೋದು, ಫ್ಲ್ಯಾಟ್ ಸರ್ಫೇಸ್ ಇತ್ತಿಲ್ಲಿ. ಸೊ ನೆಕ್ಸ್ಟ್ ಟೈಮು ಈ ಥರದನ್ನೆಲ್ಲ ನೋಡ್ಕೋಬೇಕು. ಅಂತೂ ಫಸ್ಟ್ ಟೈಮ್ಗೆ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ನೋಡೋಣ ನೆಕ್ಸ್ಟ್ ನಮ್ಮ ಕ್ಯಾಂಪಿಂಗ್ ವಿಡಿಯೋ ಯಾವ ಜಾಗದಿಂದ ಮಾಡ್ತೀವಿ, ಯಾವ ಜಾಗದಲ್ಲಿ ಮಾಡ್ತೀವಿ, ಏನು ಮಾಡ್ತೀವಿ ಅಂತ. ಓಕೆ, ಬಾಯ್. ನೋಡಿ ಇಲ್ಲಿ ಇಳಿತಾ ಇದ್ದೀವಿ. ಈ ಥರ ಇದೆ ಇಲ್ಲಿ ಇಳಿಯೋಕ್ಕೆ. ನಂದು ಚಪ್ಪಲಿ ಒಳಗಡೆನೆ ಕಾಲ್ ಜಾರ್ತಾ ಇದೆ. ಇಲ್ಲಿ ಬರ್ಬೋದು, ಬಾ ಹಿಡ್ಕೊಂಡು ತಿನ್ಬೇಕು. ಬನ್ನಿ. ಓಕೆ, ಆಗಲೇ ಬಾಯ್ ಅಂದ್ಬಿಟ್ಟಿದ್ದೆ, ಬಟ್ ಇವಾಗ್ಲೂ ಒಳ್ಳೆ ಫುಟೇಜ್ ಸಿಕ್ತು. ಅದಕ್ಕೆ ಇದನ್ನು ಹಾಕಿದ್ದೀನಿ. See you in the next one.